ಕಾಯ್ತಿದೀವಿ ಸಿಕ್ಕಾಪಟ್ಟೆ ರೀ. ಎಕ್ಸೈಟ್ಮೆಂಟ್ ಹೇಳಕ್ಕೂ ಆಯ್ತಿಲ್ಲ, ಮಾತು ಬರ್ತಿಲ್ಲ ಅಷ್ಟು. ತುಂಬ ಖುಷಿ ಆಗ್ತಾ ಇದೆ. 2 ವರ್ಷ ಆದಮೇಲೆ ಮೂವಿ ಬಂದಿರೋದಕ್ಕೂ ಅದೇ ಟೈಮ್ ಹೊಸ ವರ್ಷ ಬರ್ತಾ ಇರೋದಕ್ಕೂ ತುಂಬ ಖುಷಿಯಾಗಿದೆ. ಒಳ್ಳೇದಾಗಲಿ ಫಿಲಮ್ಗೆ, ಸುದೀಪ್ ಸರ್ಗೆ ಒಳ್ಳೇದಾಗಲಿ, ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗಲಿ. ಬರೀ ಆ ಕಡೆ ಎಲ್ಲ ತಮಿಳ್ನಾಡವ್ರಿಗೆ ಕನ್ನಡನೇ ಗೊತ್ತಿಲ್ಲ. ನಾವು ನೋಡಿದ್ರೆ ತಮಿಳ್ನಾಡೇ ಉದಾಹರಿಸ್ತಿದೀವಿ. ಬರೀ ಆ ಭಾಷೆ ಈ ಭಾಷೆನ ಬಾಸ್ ಹೇಳಿದಾರೆ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಿ ಅಂತ. ಕನ್ನಡಕ್ಕೇನೆ ಕನ್ನಡ ಮೂವೀಸ್ ಥಿಯೇಟರಲ್ಲೇ ಬಂದು ನೋಡಿ, ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಎಲ್ಲ ಮಾಡಿ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ನನಗಂತೂ ಫಿಲಮ್ ಬಂದಿಲ್ಲ ಅನ್ನೋ ತರ ಹಬ್ಬಕ್ಕೆ ಬಂದ್ಬಿಟ್ಟಿದ್ವಿ, ಜಾಗರಣ ಮಾಡ್ತಿದೀವಿ ಅನ್ನೋ ಫೀಲ್ ಬರ್ತಿದೆ. ಕಾತುರದಿಂದ ಕಾಯ್ತಿದೀವಿ ಸಿಕ್ಕಾಪಟ್ಟೆ ರೀ. ಎಕ್ಸೈಟ್ಮೆಂಟ್ ಹೇಳಕ್ಕೂ ಆಯ್ತಿಲ್ಲ, ಮಾತು ಬರ್ತಿಲ್ಲ ಅಷ್ಟು. ತುಂಬ ಖುಷಿ ಆಗ್ತಾ ಇದೆ. 2 ವರ್ಷ ಆದಮೇಲೆ ಮೂವಿ ಬಂದಿರೋದಕ್ಕೂ ಅದೇ ಟೈಮ್ ಹೊಸ ವರ್ಷ ಬರ್ತಾ ಇರೋದಕ್ಕೂ ತುಂಬ ಖುಷಿಯಾಗಿದೆ. ಒಳ್ಳೇದಾಗಲಿ ಫಿಲಮ್ಗೆ, ಸುದೀಪ್ ಸರ್ಗೆ ಒಳ್ಳೇದಾಗಲಿ, ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗಲಿ. ಬರೀ ಆ ಕಡೆ ಎಲ್ಲ ತಮಿಳ್ನಾಡವ್ರಿಗೆ ಕನ್ನಡನೇ ಗೊತ್ತಿಲ್ಲ. ನಾವು ನೋಡಿದ್ರೆ ತಮಿಳ್ನಾಡೇ ಉದಾಹರಿಸ್ತಿದೀವಿ. ಬರೀ ಆ ಭಾಷೆ ಈ ಭಾಷೆನ ಬಾಸ್ ಹೇಳಿದಾರೆ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಿ ಅಂತ. ಕನ್ನಡಕ್ಕೇನೆ ಕನ್ನಡ ಮೂವೀಸ್ ಥಿಯೇಟರಲ್ಲೇ ಬಂದು ನೋಡಿ, ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಎಲ್ಲ ಮಾಡಿ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.